ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮಾಧ್ಯಮದವರಿಗೆ ಇವತ್ತಿನ ದಿನ ಅಖಂಡ ಕರ್ನಾಟಕ ಬಂದ್ ಕನ್ನಡ ಪರ ಸಂಘಟನೆಗಳು ಏನು ಘೋಷಿಸಿದಾರೋ ಅದ್ರ ಬಗ್ಗೆ ವಿವರಣೆ ಕೊಡೋಣ ಅಂತ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಸುಮಾರು ವರ್ಷಗಳಿಂದ ನನಗೆ ತಿಳಿಮಟ್ಟಿಗೆ ರಾಜಣ್ಣ ಅವರ ಕಾಲದಿಂದನೂ ನಾಡಿನ ಜಲ ನೆಲ ಭಾಷೆ ವಿಷಯ ಬಂದಾಗ ನಾವು ಮೊದಲಿಂದನೂ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತಾ ಬಂದಿದ್ವಿ. ಕನ್ನಡ ಪರ ಸಂಘಟನೆಗಳಿಗೆ ನಾವು ಬೆಂಬಲ ಸೂಚಿಸ್ತಾನೆ ಇದ್ವಿ, ಇವಾಗಲೂ ಸೂಚಿಸ್ತೀವಿ, ಮುಂದೂ ಮುಂದುವರಿಯುತ್ತೆ. ಆದರೆ ಈ ಸಲ ಏನಾಗಿದೆ ಅಂದರೆ ನಮಗೆ ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ಕಾಲಾವಕಾಶ ಸಿಕ್ಕಿಲ್ಲ, ಹಾಗಾಗಿ ತುರ್ತಾಗಿ ಕರೆದು ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳನ್ನ ಕರೆದಿದ್ವಿ, ಅಂಗಸಂಸ್ಥೆಗಳ ಪದಾಧಿಕಾರಿಗಳನ್ನ ಕರೆದಿದ್ವಿ. ಅವರೆಲ್ಲ ಏನು ನಮಗೆ ಸೂಚನೆ ಕೊಟ್ಟಿದ್ದಾರೋ ಅದನ್ನೇ ತಮ್ಮಲ್ಲಿ ವಿಚಾರಣೆ ಮಾಡೋಣ. ಈಗ ನಮ್ಮ ಸಂಘಟನಾ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಅಸೋಸಿಯೇಷನ್ನಿಂದ ನಾವು ಅವರು ಬೆಂಬಲವಾಗಿ ಸೂಚಿಸ್ತಾ ಮಧ್ಯಾಹ್ನವರೆಗೂ ಬಂದ್ ಮಾಡೋಣ ಅಂತೇಳಿ ಬಂದಲ್ಲ, ಸ್ಥಗಿತಗೊಳಿಸೋಣ ಅನ್ನೋದು ಅವರ ಕಡೆಯಿಂದ ಬಂದಿದೆ. ನಾವು ಯಾವ್ರಿಗೂ ಇಲ್ಲಿ ತೊಂದರೆ ಕೊಡಬೇಕಂತ ಇಲ್ಲ, ಯಾಕಂದರೆ ಕಾಲಾವಕಾಶಗಳ ನಾವು ಮೊದಲೇ ತಿಳಿಸೋಕ್ಕಾಗಿರಲಿಲ್ಲ. ಹಾಗಾಗಿ ನಾವು ಓನ್ಲಿ ಥಿಯೇಟ್ರ್ಗಳು ಮಾತ್ರ ಮಧ್ಯಾಹ್ನವರೆಗೂ ಸ್ಥಗಿತಗೊಳಿಸಿ ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ನಮ್ಮ ನಿರ್ಮಾಪಕರ ವಿಷಯಕ್ಕೆ ಬಂದಾಗ ಅವರೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ. ಇಲ್ಲಿಂದ ನಾವು ಆರ್ಟಿಸ್ಟ್ ಬಂದಿರ್ತಾರೆ, ಒಂದು ಲೊಕೇಶನ್ಸ್ ಬುಕ್ ಮಾಡಿರ್ತಾರೆ. ನಾವು ಏಕಾಏಕಿ 2 ದಿನದಲ್ಲಿ ನಮಗೆ ಬಂದಿರೋದು ಮೊನ್ನೆನೇ ಅವ್ರ ಕಡೆಯಿಂದ ಕರೆ ಬಂದಿರೋದು. ಹಾಗಾಗಿ ಅವ್ರದ್ದು ಯಥಾಸ್ಥಿತಿ ಮಾಡ್ಕೊಂಡಿರ್ತಾರೆ. ಆದರೆ ಅವರು ಸಾಂಕೇತಿಕವಾಗಿ ನೈತಿಕವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮಗೇನೇನು ಇವತ್ತು ಸಂಘ ಸಂಸ್ಥೆಗಳು ಯಾವುದಾದ್ರು ಬಂದಿದ್ದಾವೆ ಎಲ್ಲ ಪದಾಧಿಕಾರಿಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಆದರೆ ಕೆಲವ್ರಿಗೆ ತೊಂದರೆ ಆಗ್ದೇ ನಾವು ನೈತಿಕ ಬೆಂಬಲ ಸೂಚಿಸ್ತೀವಿ ಅಂತೇಳಿ ಅವರು ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ತಮಗೆ ಎಲ್ಲವನ್ನೂ ನಾವು ಹಾಗಾದರೆ ಬಂದ್ ಮಾಡಲ್ಲ ಅಂತಲ್ಲ, ನಾವು ಮೊದಲಿಂದಲೇ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ಹಂಗಾಗಿ ನಾವು ಥಿಯೇಟ್ರ್ಗಳಲ್ಲಿ ಒಂದು ಮಧ್ಯಾಹ್ನವರೆಗೂ ನಾವು ಸ್ಥಗಿತಗೊಳಿಸ್ತಾ ಇದ್ವಿ. ಆವಾಗ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ನಮ್ಮ ಪ್ರದರ್ಶಕರಾದರು ಬೇರೆಯವರೆಲ್ಲ ಹೆಂಗೆ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಅವರು ಮುಂದುವರಿತಾರೆ.